ಆತ್ಮೀಯ ವಿದ್ಯಾರ್ಥಿಗಳೇ, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಮುಖ್ಯವಾಗಿ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಮುಖ ಕೆಲ ಆಯ್ದ ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. ಅವುಗಳ ಮಾಹಿತಿಗಳನ್ನು ಗಮನವಿಟ್ಟು ಕೇಳಿ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ ಯಾವುದು? ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದ ಶಾಸನ 1773ರ ರೆಗ್ಯುಲೇಟಿಂಗ್ ಶಾಸನ. ನಿಜವಾಗ್ಲೂ ರೆಗ್ಯುಲೇಟಿಂಗ್ ಶಾಸನವನ್ನು ಜಾರಿಗೆ ತರಲು ಮುಖ್ಯ ಕಾರಣವೆಂದರೆ ಬ್ರಿಟಿಷ್ ಅಧಿಕಾರಿಗಳನ್ನು ಹತೋಟಿಯಲ್ಲಿಡಲು, ಅವರ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ತರಲಾದ ಶಾಸನ ಇದಾಗಿತ್ತು. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಯಾರು? SP ಹುದ್ದೆಯನ್ನು ಪ್ರಾರಂಭಿಸಿದವರು ಲಾರ್ಡ್ ಕಾರ್ನ್ ವಾಲಿಸ್. ಈತನ ಅವಧಿಯಲ್ಲಿ ಪೊಲೀಸ್ ವ್ಯವಸ್ಥೆ ಅತ್ಯಂತ ವ್ಯವಸ್ಥಿತವಾಗಿ ಬೆಳೆಯಿತು. ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದವರು ಯಾರು? ಲಾರ್ಡ್ ಡಾಲ್ ಹೌಸಿ. ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಶಾಸನ ಯಾವುದು? ಮುಸ್ಲಿಮರಿಗೆ ಪ್ರತ್ಯೇಕ ಮತಗಟ್ಟೆ ಶಾಸನ ಜಾರಿಗೆ ತಂದ ಶಾಸನ 1909ರ ಭಾರತೀಯ ಪರಿಷತ್ ಕಾಯ್ದೆ. ಈ ಒಂದು ಕಾಯ್ದೆ ಬ್ರಿಟಿಷರ ಒಡೆದು ಆಳುವ ನೀತಿಯನ್ನು ಇನ್ನೂ ಸ್ಪಷ್ಟಗೊಳಿಸಿತು. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ಕಾರ್ನ್ ವಾಲಿಸ್. ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಯಾವುದು? ಮೆಕಾಲೆ ವರದಿ. ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರ ಸಲಹೆಯ ಮೇರೆಗೆ ಮೆಕಾಲೆ ತಮ್ಮ ವರದಿಯನ್ನು ಸಲ್ಲಿಸಿದರು. ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು? ಭಾರತೀಯರ ಶಿಕ್ಷಣಕ್ಕೆ ತಳಪಾಯ ಹಾಕಿದ ಮೊದಲ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ವಿಲಿಯಂ ಬೆಂಟಿಂಕ್. ಮಹಲ್ವಾರಿ ಪದ್ಧತಿಯನ್ನು ಪರಿಚಯಿಸಿದವರು ಯಾರು? ಮಹಲ್ವಾರಿ ಪದ್ಧತಿಯನ್ನು ಮೊದಲಿಗೆ ಪರಿಚಯಿಸಿದವರು ಆರ್ಯಮ್ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ಮಹಲ್ ಎಂದರೆ ತಾಲೂಕು. ಈ ಇಡೀ ಮಹಲ್ವಾರಿ ಪದ್ಧತಿಯಲ್ಲಿ ಮಹಲ್ ಎಂದರೆ ಏನು? ಮಹಲ್ ಎಂದರೆ ತಾಲೂಕು ಎಂದರ್ಥ. 1858ರಲ್ಲಿ ಭಾರತದ ಮೊದಲ ವೈಸ್ರಾಯಾಗಿ ನೇಮಕಗೊಂಡವರು ಯಾರು? ಲಾರ್ಡ್ ಕ್ಯಾನಿಂಗ್ ಭಾರತದ ಮೊದಲ ವೈಸ್ರಾಯಾಗಿ ನೇಮಕಗೊಂಡವರು. ದಿವಾನಿ ಅದಾಲತ್ ಎಂದರೇನು? ಬ್ರಿಟಿಷರ ಅವಧಿಯಲ್ಲಿ ಈ ನಾಗರಿಕ ನ್ಯಾಯಾಲಯಗಳನ್ನು 1858ರಲ್ಲಿ ಭಾರತದ ಮೊದಲ ವೈಸ್ರಾಯಾಗಿ ನೇಮಕಗೊಂಡವರು ಯಾರು? 1858ರಲ್ಲಿ ಭಾರತಕ್ಕೆ ಮೊದಲ ವೈಸ್ರಾಯಾಗಿ ನೇಮಕಗೊಂಡವರು ಲಾರ್ಡ್ ಕ್ಯಾನಿಂಗ್. ದಿವಾನಿ ಅದಾಲತ್ ಎಂದರೇನು? ದಿವಾನಿ ಅದಾಲತ್ ಎಂದರೆ ನಾಗರಿಕ ನ್ಯಾಯಾಲಯಗಳು. ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶವೇನಾಗಿತ್ತು? ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಿಸುವುದು. ಇದಕ್ಕೆ ಪ್ರತಿ 20 ವರ್ಷಗಳಿಗೊಮ್ಮೆ ರಾಣಿ ಕಂಪನಿಯ ಪರವಾನಗಿಯನ್ನು ರಿನಿವಲ್ ಮಾಡುತ್ತಿದ್ದಳು. ಬ್ರಿಟಿಷರ ಕಾಲದಲ್ಲಿ ಭಾರತೀಯರಿಗೆ ಸೈನ್ಯದಲ್ಲಿ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಯಾವುದು? ಸುಬೇದಾರ್ ಹುದ್ದೆ ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆಯಾಗಿತ್ತು. ಉಳಿದ ಉನ್ನತ ಹುದ್ದೆಗಳೆಲ್ಲವೂ ಬ್ರಿಟಿಷರಿಗೆ ಮಾತ್ರ ಸೀಮಿತವಾಗಿದ್ದವು. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು ಅಥವಾ ಸಾಯುವರು ಎಂದು ಹೇಳಿದವರು ಯಾರು? ಬ್ರಿಟಿಷ್ ಅಧಿಕಾರಿ ಚಾರ್ಲ್ಸ್ ಮೆಟಕಾಫ್ ಈ ಹೇಳಿಕೆಯನ್ನು ನೀಡಿದರು. ಅಂದಿನ ಸಮಯಕ್ಕೆ ಅದು ನಿಜವಾಗಲೂ ಸರಿಯಾಗೇ ಇತ್ತು. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ 1935ರ ಭಾರತ ಸರ್ಕಾರದ ಕಾಯ್ದೆ. ಮೈಸೂರಿನ ರಾಜ್ಯಗೀತೆ ಕಾಯೋಶ್ರೀ ಗೌರಿಯನ್ನು ರಚಿಸಿದವರು ಯಾರು? ಮೈಸೂರಿನ ರಾಜ್ಯಗೀತೆ ಕಾಯೋಶ್ರೀ ಗೌರಿಯನ್ನು ರಚಿಸಿದವರು ಬಸಪ್ಪ ಶಾಸ್ತ್ರಿಗಳು. 1ನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? 1ನೇ ಆಂಗ್ಲೋ ಮೈಸೂರು ಯುದ್ಧವು ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಇದು ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ಆಗಿರತಕ್ಕಂಥ ಒಪ್ಪಂದ. ಪರಸ್ಪರ ಮೇಲೆ ಯಾರೇ ಆಕ್ರಮಣ ಮಾಡಿದರೂ ಸಹಾಯಕ್ಕೆ ಬರುವುದಾಗಿ ಈ ಒಪ್ಪಂದದ ಮೂಲಕ ಷರತ್ತುಗಳನ್ನು ಇಡಲಾಯಿತು. ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳ ಯಾವುದು? ನಂದಗಡ. ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳ. ಪೋರ್ಟ್ ನೋವೋ ಕದನದಲ್ಲಿ ಹೈದರಲಿಯು ಡ್ಯಾಶ್ನಿಂದ ಪರಾಭವಗೊಂಡನು. ಹೈದರಲಿ ಬ್ರಿಟಿಷರಿಂದ ಪರಾಭವಗೊಂಡನು. ಮಹಾತ್ಮ ಗಾಂಧಿಯವರು ರಾಜರ್ಷಿ ಎಂದು ಯಾರನ್ನು ಕರೆದರು? ಮಹಾತ್ಮ ಗಾಂಧೀಜಿಯವರು ರಾಜರ್ಷಿ ಎಂದು ಕರೆದ ಮಹನೀಯ ನಾಲ್ವಡಿ ಕೃಷ್ಣರಾಜ್ ಒಡೆಯರ್. ಅವರ ಕಾರ್ಯಗಳಿಂದ ಪ್ರಭಾವಿತರಾಗಿ ಮಹಾತ್ಮ ಗಾಂಧೀಜಿಯವರು ಆ ರೀತಿ ಕರೆದರು. ಮೈಸೂರು ಸಂಸ್ಥಾನದಲ್ಲಿ ನವರಾತ್ರಿ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದವರು ಯಾರು? ನವರಾತ್ರಿ ಉತ್ಸವ ಪ್ರಾರಂಭಿಸಿದವರು ರಾಜ್ ಒಡೆಯರ್. ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣವಾದ ಕಾಯಿದೆ ಯಾವುದು? ಶಸ್ತ್ರಾಸ್ತ್ರಗಳ ಬಳಕೆಯ ನಿಷೇಧ ಕಾಯಿದೆ. ಬೇಡರು ಮೂಲತಃ ಬೇಟೆಯಾಡಿ ಬದುಕುವವರು, ಆದರೆ ಈ ಶಸ್ತ್ರಾಸ್ತ್ರಗಳನ್ನು ಯಾರೂ ಇಟ್ಟುಕೊಳ್ಳುವಂತಿಲ್ಲ ಎಂದಾಗ ಆ ಒಂದು ಕಾಯ್ದೆಯ ವಿರುದ್ಧ ವಿವಿಧ ಬೇಟೆಯಾಡುವ ಸಮುದಾಯ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿತು. ವಿಶ್ವದ ಯಾವುದೇ ಬಣಕ್ಕೆ ಸೇರದ ನೀತಿಯನ್ನು ಏನೆಂದು ಕರೆಯುತ್ತಾರೆ?
ಅಲಿಪ್ತ ನೀತಿ ಅಥವಾ ತಟಸ್ಥ ನೀತಿ. ಯಾವುದೇ ಶಕ್ತಿಬಣಗಳನ್ನು ಸೇರದೆ, ಉದಾಹರಣೆಗೆ ಅಮೆರಿಕ ಅಥವಾ ರಷ್ಯಾದಂತಹ ಶಕ್ತಿಬಣಗಳನ್ನು ಸೇರದೆ ತಟಸ್ಥವಾಗಿ ಉಳಿಯುವ ನೀತಿ ಅಲಿಪ್ತ ನೀತಿ. ಇದರ ಹರಿಕಾರ ಜವಾಹರ್ಲಾಲ್ ನೆಹರು ಅವರು. ಕದನ ಬಾಂಧವ್ಯ ತ್ರಿಮೈತ್ರಿಕೂಟದಲ್ಲಿನ ರಾಷ್ಟ್ರಗಳ ಗುಂಪು ಯಾವುದು? ಕದನ ಬಾಂಧವ್ಯ ತ್ರಯರಲ್ಲಿ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಇಟಲಿಗಳಿದ್ದವು. ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳು ಯಾವ ದೇಶದಲ್ಲಿ ಇವೆ? ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳು ಜಪಾನ್ ದೇಶದಲ್ಲಿವೆ. ಮೊದಲನೇ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಯಾವುದು? ವರ್ಸೆಲ್ಸ್ ಒಪ್ಪಂದ. 1919ರಲ್ಲಿ ನಡೆದ ಒಂದು ಅವಮಾನಕರ ಒಪ್ಪಂದ. ಸೋತ ರಾಷ್ಟ್ರಗಳ ಮೇಲೆ ಅವಮಾನಕರವಾದ ಒಂದು ಹೇರಿಕೆಗಳನ್ನು ಹೇರಿದರಿಂದಾಗಿ ಈ ವರ್ಸೆಲ್ಸ್ ಒಪ್ಪಂದದಿಂದಾಗಿ ಎರಡನೇ ಮಹಾಯುದ್ಧವು ಕಾರಣವಾಯಿತು. ಶೀತಲ ಸಮರವು ಯಾವ ಎರಡು ರಾಷ್ಟ್ರಗಳ ನಡುವೆ ನಡೆಯಿತು? ಶೀತಲ ಸಮರ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾಗಳ ನಡುವೆ ನಡೆಯುತ್ತಿತ್ತು. ಎರಡನೇ ಮಹಾಯುದ್ಧವು ಅಂತ್ಯಗೊಂಡ ವರ್ಷ ಯಾವುದು? 1939ರಲ್ಲಿ ಪ್ರಾರಂಭವಾಗಿ 1945ರಲ್ಲಿ ಎರಡನೆಯ ಮಹಾಯುದ್ಧ ಅಂತ್ಯಗೊಂಡಿತು. 1917ರಲ್ಲಿ ಸಮಾಜವಾದಿ ಕ್ರಾಂತಿಯು ಸಂಭವಿಸಿದ ದೇಶ ಯಾವುದು? ರಷ್ಯಾ ದೇಶ. ನಾಜಿ ಪಕ್ಷದ ಸ್ಥಾಪಕರು ಯಾರು? ನಾಜಿ ಪಕ್ಷದ ಸ್ಥಾಪಕ ಅಡಾಲ್ಫ್ ಹಿಟ್ಲರ್. ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು? 1945 ಅಕ್ಟೋಬರ್ 24 ವಿಶ್ವಸಂಸ್ಥೆ ಸ್ಥಾಪನೆಯಾದ ದಿನ. ವಿಶ್ವಸಂಸ್ಥೆ ಎಂಬ ಪದವನ್ನು ಚಾಲ್ತಿಗೆ ತಂದವರು ಯಾರು? ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವ ನಗರ ಯಾವುದು? ವಿಶ್ವಸಂಸ್ಥೆ ಮುಖ್ಯ ಕಚೇರಿ ಇರುವ ನಗರ ಅಮೆರಿಕಾದ ನ್ಯೂಯಾರ್ಕ್. ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲ್ಪಡುವ ಅಂಗಸಂಸ್ಥೆ ಯಾವುದು? ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂದರೆ ಮಂತ್ರಿಗಳು ಇರುವಂತಹ ಸ್ಥಳ ಎಂದರ್ಥ. ಸಚಿವ ಸಂಪುಟ ಭದ್ರತಾ ಮಂಡಳಿ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಇರುವ ನಗರ ಯಾವುದು? ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರುವ ಕೇಂದ್ರ ಕಚೇರಿ ಇರುವ ಸ್ಥಳ ದಿ ಹೇಗ್. 1965ರಲ್ಲಿ ತನ್ನ ಕಾರ್ಯಕ್ಕಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯಾವುದು? ಯುನಿಸೆಫ್. ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ, ಶಾಂತಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಒಂದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ. ಸಾರ್ಕ್ನ ಕೇಂದ್ರ ಕಚೇರಿ ಇರುವ ನಗರ ಯಾವುದು? ನೇಪಾಳದ ಕಾಠ್ಮಂಡುವಿನಲ್ಲಿ ಸಾರ್ಕ್ ಕೇಂದ್ರ ಕಚೇರಿ ಇದೆ. ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಜಾಗತಿಕ ಸಂಸತ್ತು ಎಂದು ಪ್ರಸಿದ್ಧಿಯಾಗಿರುವ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯಾವುದು? ಜಾಗತಿಕ ಸಂಸತ್ತು ಎಂದು ಸಾಮಾನ್ಯ ಸಭೆಯನ್ನು ಕರೆಯಲಾಗುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ? ಹೂ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಹೂನ ಕೇಂದ್ರ ಕಚೇರಿ ಜಿನೆವಾದಲ್ಲಿದೆ. ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘದಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿವೆ? 56 ಸದಸ್ಯ ರಾಷ್ಟ್ರಗಳಿವೆ. ಇವು ತಮ್ಮ ಸ್ವಂತ ನಿರ್ಧಾರದ ಮೇಲೆ, ತಮ್ಮ ಸ್ವಂತ ಅಭಿಲಾಷೆಯ ಮೇಲೆ ಈ ಯುರೋಪ್ ಖಂಡದ ಒಂದು ಸಂಘವನ್ನು ಸೇರಿಕೊಂಡಿವೆ. ಸಾರ್ಕ್ ಸ್ಥಾಪನೆಯಾದ ವರ್ಷ ಯಾವುದು? ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂದರೆ ಪ್ರಾದೇಶಿಕ ಸಹಕಾರಕ್ಕಾಗಿ ಸಂಘ ಸ್ಥಾಪನೆಯಾದ ವರ್ಷ 1985. ಆಫ್ರಿಕನ್ ಒಕ್ಕೂಟ ಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು? 1963ರಲ್ಲಿ ಆಫ್ರಿಕನ್ ಒಕ್ಕೂಟ ಸ್ಥಾಪನೆಯಾಗಿದೆ. ಭಾರತೀಯ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸಿದೆ? ಇದು ಅತ್ಯಂತ ಪ್ರಮುಖವಾದ ವಿಧಿ, 17ನೇ ವಿಧಿ. ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧವೆಂದು ಸಂವಿಧಾನ ಹೇಳುತ್ತದೆ. ಮಾನುಕುಲ ತಾನೊಂದೇ ವಲಂ ಅಥವಾ ಮಾನವ ಕುಲಂ ತಾನೊಂದೇ ವಲಂ. ಈ ವಾಕ್ಯವನ್ನು ಹೇಳಿದವರು ಯಾರು? ಈ ವಾಕ್ಯವನ್ನು ಹೇಳಿದವರು ಆದಿಕವಿ ಪಂಪ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಎಂದು ಹೇಳಿದ ಮಹನೀಯ ಯಾರು? ಮಹಾತ್ಮ ಗಾಂಧೀಜಿ. ಹಿಂದೂ ಸಮಾಜಕ್ಕೆ ಅಸ್ಪೃಶ್ಯತೆ ಒಂದು ಕಳಂಕ ಎಂದು ಬಣ್ಣಿಸಿದ್ದರು. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ನಾಗರಿಕ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ ಎಂದು ಮಾರ್ಪಾಡುಗೊಳಿಸಿದ ವರ್ಷ ಯಾವುದು? 1976. ಏಕೆಂದರೆ 1955ರಲ್ಲಿ ಆ ಕಾಯ್ದೆಯ ಕೆಲವೊಂದು ಅಂಶಗಳನ್ನು ಮಾರ್ಪಾಡುಗೊಳಿಸಿ ಅದನ್ನೇ ನಾಗರಿಕ ಹಕ್ಕುಗಳ ಸಂರಕ್ಷಣೆ ಎಂದು ಮರುನಾಮಕರಣ ಮಾಡಲಾಯಿತು. ಕೆಲವು ತಿದ್ದುಪಡಿಗಳನ್ನು ಮಾಡಲಾಯಿತು. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಯಾವುದು? 1955. ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ಜನರನ್ನು ಅವರ ಆದಾಯ, ಜಾತಿ, ಲಿಂಗ ಮುಂತಾದವುಗಳ ಆಧಾರದ ಮೇಲೆ ವರ್ಗೀಕರಣ ಮಾಡುವುದು ಅಥವಾ ವಿಂಗಡಣೆ ಮಾಡುವುದೇ ಸಾಮಾಜಿಕ ಸ್ತರ ವಿನ್ಯಾಸ. ಪೂರ್ವಾಗ್ರಹ ಎಂದರೇನು? ಒಬ್ಬ ವ್ಯಕ್ತಿ ಅಥವಾ ಒಂದು ಸಮುದಾಯದ ಬಗ್ಗೆ ಹೊಂದಿರುವ ಪೂರ್ವ ನಿರ್ಧರಿತ ಮನೋಭಾವವೇ ಪೂರ್ವಾಗ್ರಹ. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಯಾರು? ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಮೇಧಾ ಪಾಟ್ಕರ್. ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು ಯಾರು? ಪ್ರೊಫೆಸರ್ MD ನಂಜುಂಡಸ್ವಾಮಿಯವರು ಈ ಒಂದು ಸಂಘವನ್ನು ಸ್ಥಾಪಿಸಿದರು. ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿಯನ್ನು ಏನೆಂದು ಕರೆಯುತ್ತಾರೆ? ಜನಮಂದೆ. ಇವರಿಗೆ ಪೂರ್ವ ಯೋಜನೆ ಇಲ್ಲದೆ ಘಟನೆಯ ಸುತ್ತ ಆಗಿಂದಾಗೆ ಅಲ್ಲಿ ಬಂದು ಕೂಡುತ್ತಾರೆ. ಕಾರ್ಮಿಕರ ಘನತೆಯನ್ನು ಎತ್ತಿ ಹಿಡಿಯಲು ಮತ್ತು ಹಿತಾಸಕ್ತಿಯನ್ನು ರಕ್ಷಿಸಲು ನಡೆಯುವ ಚಳುವಳಿಯನ್ನು ಏನೆಂದು ಕರೆಯುತ್ತಾರೆ? ಕಾರ್ಮಿಕ ಚಳುವಳಿ ಎಂದು ಕರೆಯುತ್ತಾರೆ. ತಮ್ಮ ಹಕ್ಕುಗಳಿಗಾಗಿ
ತಮ್ಮ ಸೌಲಭ್ಯಗಳಿಗಾಗಿ ಇವರು ಹೋರಾಡುವ ಒಂದು ರೀತಿ. ನೈಋತ್ಯ ಮಾನ್ಸೂನ್ ಮಾರುತಗಳ 2 ಶಾಖೆಗಳು ಯಾವುವು? ಒಂದು ಅರಬ್ಬಿ ಸಮುದ್ರದಿಂದ ಬೀಸುವ ಗಾಳಿಗಳು, ಮತ್ತೊಂದು ಬಂಗಾಳ ಕೊಲ್ಲಿಯ ಶಾಖೆ. ಭಾರತದ ಹತ್ತಿ ಬಂದರು ಅಥವಾ ಕಾಟನೋಪೋಲಿಸ್ ಎಂದು ಕರೆಯಲ್ಪಡುವ ಸ್ಥಳ ಯಾವುದು? ಮುಂಬೈ. ಭಾರತದ ಚಹಾದ ಬಂದರು ಎಂದು ಯಾವ ಪ್ರದೇಶವನ್ನು ಅಥವಾ ಬಂದರನ್ನು ಕರೆಯುತ್ತಾರೆ? ಭಾರತದ ಚಹಾದ ಬಂದರು. ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ 44 ಅಥವಾ ನ್ಯಾಷನಲ್ ಹೈವೇ 44. ಭಾರತದ ನೈಸರ್ಗಿಕ ಬಂದರಿಗೆ ಉದಾಹರಣೆ ಯಾವುದು? ವಿಶಾಖಪಟ್ಟಣಂ. ಇದು ನೈಸರ್ಗಿಕವಾಗಿ ನಿರ್ಮಿತವಾಗಿರ್ತಕ್ಕಂಥ ಬಂದರು. ಪಥ ಪ್ರದರ್ಶಕ ಅಥವಾ ಪಾತ್ ಫೈಂಡರ್ ಎಂದು ಕರೆಯಲ್ಪಡುವ ವ್ಯವಸ್ಥೆ ಯಾವುದು? GPS ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅನ್ನು ಪಾತ್ ಫೈಂಡರ್ ಅಥವಾ ಪಥ ಪ್ರದರ್ಶಕ ಎಂದು ಕರೆಯುತ್ತಾರೆ. ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆಯ ಹೆಸರೇನು? ನಾವಿಕ್. ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಸ್ಥಾಪನೆಯಾದ ವರ್ಷ ಯಾವುದು? 1988ರಲ್ಲಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸ್ಥಾಪನೆಯಾಗಿದೆ. ಭಾರತದ ಪ್ರಥಮ ಉಕ್ಕಿನ ಕೈಗಾರಿಕೆಯು ಸ್ಥಾಪನೆಗೊಂಡದ್ದು ಎಲ್ಲಿ? ಕುಲ್ಟಿಯಲ್ಲಿ ಭಾರತದ ಪ್ರಥಮ ಉಕ್ಕಿನ ಕೈಗಾರಿಕೆಯು ಸ್ಥಾಪನೆಯಾಯಿತು. ಭಾರತದ ಮ್ಯಾಂಚೆಸ್ಟರ್ ಅಥವಾ ಕಾಟನೋಪೋಲಿಸ್ ಎಂದು ಕರೆಯಲ್ಪಡುವ ಸ್ಥಳ ಯಾವುದು? ಮುಂಬೈ. ಭಾರತದ ಸಿಲಿಕಾನ್ ಕಣಿವೆ ಅಥವಾ ಸಿಲಿಕಾನ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಕರ್ನಾಟಕದ ಬೆಂಗಳೂರನ್ನು ಸಿಲಿಕಾನ್ ಕಣಿವೆ ಅಥವಾ ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ. ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಸ್ಥಾಪನೆಯಾದ ವರ್ಷ ಯಾವುದು? 1969ರಲ್ಲಿ ಇಸ್ರೋ ಸ್ಥಾಪನೆಯಾಗಿದೆ. ಚಂದ್ರನ ದಕ್ಷಿಣ ಧ್ರುವದ ಬಳಿ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಯಾವುದು? ಭಾರತ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಮೂಲ ಕೈಗಾರಿಕೆ ಎಂದು ಏಕೆ ಕರೆಯುತ್ತಾರೆ ಅಥವಾ ಕಾರಣವೇನು? ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಇತರೆ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಪೂರೈಸುವುದರಿಂದ ಇವುಗಳಿಗೆ ಮೂಲ ಕೈಗಾರಿಕೆ ಎಂದು ಕರೆಯುತ್ತಾರೆ. ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಹಸಿರು ಕ್ರಾಂತಿಯ ಪಿತಾಮಹ ಎಂದು ಡಾಕ್ಟರ್ MS ಸ್ವಾಮಿನಾಥನ್ ಅವರನ್ನು ಕರೆಯುತ್ತಾರೆ. ಪಂಚವಾರ್ಷಿಕ ಯೋಜನೆಗಳಿಗೆ ಅಂತಿಮ ಅನುಮೋದನೆ ನೀಡುವ ಸಂಸ್ಥೆ ಯಾವುದು? ಪಂಚವಾರ್ಷಿಕ ಯೋಜನೆಗಳಿಗೆ ಅಂತಿಮ ಅನುಮೋದನೆ ನೀಡುವ ಸಂಸ್ಥೆ NDC ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಆರ್ಥಿಕ ಸ್ಥಿರತೆ ಎಂದರೇನು? ಅರ್ಥವ್ಯವಸ್ಥೆಯು ಹೆಚ್ಚಿನ ಏರಿಳಿತಗಳಿಲ್ಲದೆ ಪ್ರಗತಿಯತ್ತ ಸಾಗುವುದನ್ನೇ ಆರ್ಥಿಕ ಅಭಿವೃದ್ಧಿ ಅಥವಾ ಆರ್ಥಿಕ ಸ್ಥಿರತೆ ಎಂದು ಕರೆಯುತ್ತಾರೆ. ಸಾಮಾಜಿಕ ನ್ಯಾಯ ಎಂದರೇನು? ಒಂದು ದೇಶದ ಆದಾಯ ಮತ್ತು ಸಂಪತ್ತು ಸಮಾಜದ ಎಲ್ಲಾ ಜನರಲ್ಲಿ ಸಮಾನವಾಗಿ ಹಂಚಿಕೆಯಾಗುವುದೇ ಸಾಮಾಜಿಕ ನ್ಯಾಯ ಎಂದು ಕರೆಸಿಕೊಳ್ಳುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಏಕೆ ಕರೆಸಿಕೊಳ್ಳುತ್ತಾರೆ? ಏಕೆಂದರೆ ಅವರು ಭಾರತದ ಆರ್ಥಿಕ ಅಭಿವೃದ್ಧಿ ಯೋಜನೆಯ ಅಗತ್ಯತೆಯನ್ನು ಮೊದಲು ಒತ್ತಿ ಹೇಳಿದರು. ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಕೂಡ ಪ್ರಕಟಿಸಿದರು. ಹೀಗಾಗಿ ಅವರಿಗೆ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಕರೆಯುತ್ತಾರೆ. ಹಸಿರು ಕ್ರಾಂತಿ ಎಂದರೇನು? ಆಹಾರ ಧಾನ್ಯಗಳಲ್ಲಿ ಉಂಟಾದ ಶೀಘ್ರ ಉತ್ಪಾದನೆ ಮತ್ತು ಅತಿ ಹೆಚ್ಚಿನ ಪ್ರಮಾಣದ ಉತ್ಪಾದನೆಯನ್ನು ಹಸಿರು ಕ್ರಾಂತಿ ಎಂದು ಕರೆಯುತ್ತೇವೆ. ಹಸಿರು ಕ್ರಾಂತಿಯ ಪಿತಾಮಹ ಈಗಾಗಲೇ ನಾವು ನೋಡಿದಂತೆ MS ಸ್ವಾಮಿನಾಥನ್. ಭಾರತದಲ್ಲಿ ಹಣಕಾಸು ವರ್ಷವು ಯಾವ ದಿನಾಂಕದಂದು ಮುಕ್ತಾಯಗೊಳ್ಳುತ್ತದೆ? ಭಾರತದ ಹಣಕಾಸು ವರ್ಷ ಮಾರ್ಚ್ 31ಕ್ಕೆ ಮುಕ್ತಾಯಗೊಳ್ಳುತ್ತದೆ. ಏಪ್ರಿಲ್ 1ಕ್ಕೆ ಭಾರತದ ಹಣಕಾಸು ವರ್ಷ ಮತ್ತೆ ಪ್ರಾರಂಭಗೊಳ್ಳುತ್ತದೆ. ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಅಂದರೆ ಬಜೆಟ್ ಅನ್ನು ಮಂಡಿಸುವವರು ಯಾರು? ಕೇಂದ್ರ ಹಣಕಾಸು ಸಚಿವರು ಬಜೆಟ್ ಅನ್ನು ಮಂಡಿಸುತ್ತಾರೆ. ಸರ್ಕಾರದ ಆದಾಯಕ್ಕಿಂತ ವೆಚ್ಚ ಅಧಿಕವಾಗಿದ್ದರೆ ಆ ಆಯವ್ಯಯವನ್ನು ಏನೆಂದು ಕರೆಯುತ್ತಾರೆ? ಆದಾಯಕ್ಕಿಂತ ಕೊರತೆ ಹೆಚ್ಚಾದಾಗ ಅದನ್ನು ಕೊರತೆ ಆಯವ್ಯಯವೆಂದು ಕರೆಯುತ್ತಾರೆ. ಆಯವ್ಯಯ ಅಥವಾ ಬಜೆಟ್ ಎಂದರೇನು? ಆಯವ್ಯಯ ಅಥವಾ ಬಜೆಟ್ ಅಂದರೆ ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳ ಅಂದಾಜು ಪಟ್ಟಿ ಎಂದು ಅರ್ಥ. ವಿತ್ತೀಯ ನೀತಿ ಎಂದರೇನು? ಇದನ್ನು ವಿಶೇಷವಾಗಿ 10ನೇ ವರ್ಗದಲ್ಲಿ ಪದೇ ಪದೇ ಪ್ರತಿ ವರ್ಷ ವಾರ್ಷಿಕ ಪರೀಕ್ಷೆಗೆ ಬರುವಂಥದ್ದು. ವಿತ್ತೀಯ ನೀತಿ ಸರ್ಕಾರವು ತನ್ನ ಆದಾಯ, ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಪ್ರತಿ ವರ್ಷ ತನ್ನದೇ ಆದ ನೀತಿ ನಿಯಮಗಳನ್ನು ಅನುಸರಿಸುತ್ತದೆ. ಈ ನಿಯಮಗಳನ್ನೇ ಅಥವಾ ನೀತಿಯನ್ನೇ ಅನುಸರಿಸುವ ನೀತಿಯನ್ನೇ ನಾವು ಕೋಶೀಯ ನೀತಿ, ವಿತ್ತೀಯ ನೀತಿ ಎಂದು ಕರೆಯುತ್ತೇವೆ. ನೇರ ತೆರಿಗೆ ಅಥವಾ ಪ್ರತ್ಯಕ್ಷ ತೆರಿಗೆ ಎಂದರೇನು? ಸರ್ಕಾರ ಯಾರ ಮೇಲೆ ತೆರಿಗೆ ವಿಧಿಸುತ್ತದೆಯೋ ಅವರೇ ಪಾವತಿಸುವಂತಿದ್ದರೆ ಅದನ್ನು ನೇರ ತೆರಿಗೆ ಅಥವಾ ಪ್ರತ್ಯಕ್ಷ ತೆರಿಗೆ ಎನ್ನುತ್ತೇವೆ. ಬ್ಯಾಂಕ್ ಎಂಬ ಪದವು ಇಟಾಲಿಯನ್ ಭಾಷೆಯ ಯಾವ ಪದದಿಂದ ಬಂದಿದೆ? ಬ್ಯಾಂಕ್ ಎಂಬ ಪದವು ಇಟಾಲಿಯನ್ ಭಾಷೆಯ ಬ್ಯಾಂಕೋ ಎಂಬ ಶಬ್ದದಿಂದ ಅಥವಾ ಪದದಿಂದ ಬಂದಿದೆ. ಭಾರತದ ಕೇಂದ್ರ ಬ್ಯಾಂಕ್ ಯಾವುದು ಅಥವಾ ಬ್ಯಾಂಕುಗಳ ಬ್ಯಾಂಕ್ ಯಾವುದು? ಬ್ಯಾಂಕುಗಳ ತಾಯಿ ಎಂದು ಯಾವ ಬ್ಯಾಂಕನ್ನು ಕರೆಯುತ್ತಾರೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಬ್ಯಾಂಕುಗಳ ತಾಯಿ ಎಂದು ಕರೆಯುತ್ತಾರೆ. ಏಕೆಂದರೆ ಉಳಿದ ಎಲ್ಲ ಬ್ಯಾಂಕುಗಳ ರೀತಿ ನಿಯಮಗಳನ್ನ ಕಾಯ್ದೆಗಳನ್ನು ರೂಪಿಸುವುದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI. ಅದಕ್ಕಾಗಿ ದಿನವೊಂದಕ್ಕೆ ಎಷ್ಟು ಬಾರಿಯಾದರೂ ಹಣ ತುಂಬಲು ಮತ್ತು ಹಿಂಪಡೆಯಲು ಅವಕಾಶವಿರುವ ಬ್ಯಾಂಕ್ ಖಾತೆ ಯಾವುದು? ಚಾಲ್ತಿ ಖಾತೆ. ದಿನದಲ್ಲಿ ಎಷ್ಟು ಬಾರಿ ಬೇಕಾದರೂ ನೀವು ವ್ಯವಹರಿಸಬಹುದು. ವಿಶೇಷವಾಗಿ ಇದನ್ನು ವ್ಯಾಪಾರಸ್ಥರು ಈ ಖಾತೆಯನ್ನು ಓಪನ್ ಮಾಡುತ್ತಾರೆ. ಯಾವ ಬ್ಯಾಂಕ್ ಖಾತೆಯ ಠೇವಣಿಗಳಿಗೆ ಬಡ್ಡಿಯನ್ನು ನೀಡದೆ ಸೇವಾ ಶುಲ್ಕವನ್ನು ವಸೂಲಿ ಮಾಡಲಾಗುತ್ತದೆ? ಚಾಲ್ತಿ ಖಾತೆಗೆ. ಉಳಿತಾಯ ಖಾತೆಗೆ ಬಡ್ಡಿ ನೀಡಿದರೆ ಚಾಲ್ತಿ ಖಾತೆಗೆ ಸೇವಾ ಶುಲ್ಕವನ್ನು ವಿಧಿಸಲಾಗುತ್ತದೆ. ಚಾಲ್ತಿ ಖಾತೆಯನ್ನು ಕರೆಂಟ್ ಅಕೌಂಟ್ ಎಂದು ಕೂಡ ಕರೆಯುತ್ತಾರೆ. ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ಬ್ಯಾಂಕ್ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಉಳಿದೆಲ್ಲ ಬ್ಯಾಂಕ್ಗಳ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ATMನ ವಿಸ್ತೃತ ರೂಪವೇನು? ಆಟೋಮೇಟೆಡ್ ಟೆಲ್ಲರ್ ಮಷೀನ್ ಎಂದು ಅರ್ಥ.
ಉದ್ಯಮಿ ಅಥವಾ ಆಂಟ್ರಪ್ರನರ್ ಎಂಬ ಪದವು ಫ್ರೆಂಚ್ ಭಾಷೆಯ ಯಾವ ಪದದಿಂದ ಬಂದಿದೆ? ಆಂಟ್ರಪ್ರಾನ್ರೆ ಅಂತಕ್ಕಂಥ ಪದದಿಂದ ಬಂದಿದೆ. ಉದ್ಯಮಶೀಲತೆ ಎಂದರೇನು? ಉದ್ಯಮಿಯು ಉದ್ದಿಮೆ ಕೈಗಾರಿಕೆ ಸ್ಥಾಪಿಸಲು ಕೈಗೊಳ್ಳುವ ಒಂದು ಕ್ರಿಯೆ. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನ 1978ರಲ್ಲಿ ಸ್ಥಾಪಿಸಲಾಯಿತು. ಇದರ ಮುಖ್ಯ ಒಂದು ಉದ್ದೇಶವೆಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆ, ಅವುಗಳ ನಿರ್ವಹಣೆ ಮತ್ತು ಸಮಗ್ರತೆಯನ್ನು ಕಾಪಾಡುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ಇಂತಹ ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲ ಒಳ್ಳೆಯದಾಗಲಿ.